ಬಳ್ಳಾರಿ ಜೈಲಿನಲ್ಲಿ ಇರತಕ್ಕಂಥ ನಟ ದರ್ಶನ್ ನೋಡೋದಕ್ಕೆ ಇವತ್ತು ಅವರ ತಾಯಿ ಆಗಮಿಸಿದರು. ಒಂದು ರೀತಿ ಭಾವನಾತ್ಮಕವಾದಂತಹ ಕ್ಷಣ, ದರ್ಶನ್ ಕನವರಿಕೆ ಎಲ್ಲವೂ ಕೂಡ ಇವತ್ತು ಈಡೇರಿತು. ಬಳ್ಳಾರಿ ಜೈಲಿಗೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಅವರು ಇವತ್ತು ಬಂದಿದ್ದರು. ತಾಯಿಯನ್ನು ನೋಡಿ ಭಾವುಕರಾದರು ದರ್ಶನ್ ನೋಡಿ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟಿದ್ದಾರಂತೆ ಅವರ ತಾಯಿ ಮತ್ತು ದರ್ಶನ್ ಸಹೋದರಿ. ಹೇಗಿದ್ದವನು ಹೇಗಾದ್ಯೋ ಅಂತ ಸ್ವಲ್ಪ ತೂಕ ಎಲ್ಲ ಕಳ್ಕೊಂಡು ಸ್ವಲ್ಪ ಸ್ವರ್ಗದಂಗೆ ಕಂಡಿದೆ. ತಾಯಿ ಹೃದಯ ಎಷ್ಟೇ ಆದರೂ ಗೋಳಾಡಿದರಂತೆ ತಾಯಿ. ಆಮೇಲೆ ಸುಧಾರಿಸ್ಕೊಂಡು ಕೊನೆಗೆ ದರ್ಶನ್ನೇ ತಾಯಿ ಮತ್ತು ಅಕ್ಕನನ್ನು ಸಮಾಧಾನ ಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮಗನಿಗೆ ಅಂತ ಊಟ, ಸ್ವೀಟ್ಸು, ಹಣ್ಣು ಎಲ್ಲವನ್ನ ಕೂಡ ತಗೊಂಡು ಬಂದಿದ್ದರು 3 ಬಾಕ್ಸಲ್ಲಿ. ಅದೆಲ್ಲವನ್ನು ಚೆಕ್ ಮಾಡಿ ನಂತರ ಒಳಗೆ ಕೊಟ್ಟಿದ್ದಾರೆ. ಬಟ್ ತಾಯಿಯನ್ನು ನೋಡಿದಂತಹ ಸಂತಸ ಅಥವಾ ನೋಡ್ತೀನಿ ಅಂತಕ್ಕಂಥದ್ದು ದರ್ಶನ್ ಮುಖದಲ್ಲಿ ಆ ನಗು ಕಾಣ್ತಾ ಇತ್ತು. ಏನೇ ಆದರೂ ತಾಯಿನೇ ಅಲ್ವಾ. ಹಾಗಾಗಿ ತಾಯಿಯನ್ನು ಬಹಳ, ಯಾಕೆಂದರೆ ಬಳ್ಳಾರಿ ಜೈಲಿಗೆ ಹೋದಾಗಿಂದ ದರ್ಶನ್ಗೆ ಭೇಟಿಗೆ ಬಂದಿರಲಿಲ್ಲ ಅವ್ರ ತಾಯಿ. ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಬಳ್ಳಾರಿಗೆ. ಲಾಸ್ಟ್ ಟೈಮೆಲ್ಲ ಅವ್ರ ಪತ್ನಿ ಅವ್ರ ಸಹೋದರ ಎಲ್ಲ ಬಂದಾಗ ಹೇಳಿ ಕಳಿಸಿದ್ರಂತೆ ದರ್ಶನ್ ತಾಯಿಯನ್ನು ಕರ್ಕೊಂಬನ್ನಿ ನೋಡಬೇಕು ಅಂತ. ಸೊ ಹಾಗಾಗಿ ಇವತ್ತು ತಾಯಿಯ ಮುಖವನ್ನು ನೋಡಿದ ತಕ್ಷಣ ಸಹಜವಾಗಿ ಒಂಥರ ಭಾವೋದ್ವೇಗಕ್ಕೆ ಒಳಗಾಗ್ತಾರೆ. ಮಗನನ್ನು ನೋಡಿ ತಾಯಿಯನ್ನು ನೋಡಿ ಮಗ, ಮತ್ತು ಅವರ ಅಕ್ಕನೂ ಕೂಡ ಬಂದಿದ್ದರು. ಅವರ ಅಕ್ಕ, ಭಾವ ಮತ್ತು ಅವರ ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಇವತ್ತು ಭೇಟಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡೆಯೋಣ. ಅಮರೇಶ್, ಏನೇ ಆದರೂ ತಾಯಿನೇ ಭೇಟಿ ಮಾಡಬೇಕು ಅಂತ ಎಲ್ಲರ ಮನಸ್ಸು ಕೂಡ ಹಂಬಲಿಸುತ್ತೆ. ಸೊ ಹೇಗಿತ್ತು ಆ ಸನ್ನಿವೇಶ ಬಳ್ಳಾರಿನಲ್ಲಿ? ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಬಹುತೇಕ ಇವತ್ತು ಒಂದು ರೀತಿಯಿಂದ ಆತಂಕದ ಅಂದ್ರೆ ದರ್ಶನ್ ಅವರು ಭಾವುಕರಾದಂಥ ಸನ್ನಿವೇಶ ಕೂಡ ನಡೀತು. ಬಹುಶಃ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ದರ್ಶನ್ ಅವರು ಇಷ್ಟೊಂದು ಭಾವುಕತೆಯಿಂದ ಇದ್ದದ್ದು ಯಾವತ್ತೂ ಕೂಡ ಕಂಡಿರಲಿಲ್ಲ. ಆದ್ರೆ ಇವತ್ತು ಅವರ ತಾಯಿ ಮೀನಾ ತೂಗುದೀಪ್ ಅವರು, ಅದ್ರ ಜೊತೆಗೆ ಅವ್ರ ಸಹೋದರಿ, ಅವರ ಭಾವ ಬಂದಂತ ಸಂದರ್ಭದಲ್ಲಿ ಸಹಜವಾಗಿನೇ ದರ್ಶನ್ ಅವರು ಭಾವುಕರಾದ್ರು. ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ದರ್ಶನ್ ಅವರ ಭೇಟಿಗೆ ಅವರ ತಾಯಿ ಮೀನಾ ತೂಗುದೀಪ್ ಅವರು ಬಂದಿರಲಿಲ್ಲ. ಆದ್ರೆ ಇವತ್ತು ಬಂದಿದ್ರು. ಅವರ ಪತ್ನಿ ಮತ್ತು ಸಹೋದರ ಬಂದಾಗ್ಲೂ ಸಹಿತ ತಾಯಿಯನ್ನ ನೋಡಬೇಕು, ತಾಯಿಯನ್ನಂದ್ರೆ ಅಮ್ಮನ್ನ ಕರೆಸಿ ಮಾತನಾಡಬೇಕು ಅನ್ನುವಂಥ ರೀತಿಯಲ್ಲಿ ಪದೇ ಪದೇ ಹಂಬಲಿಸುವಂತ ರೀತಿಯಲ್ಲಿ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಜೈಲಿನ ಸಿಬ್ಬಂದಿಗಳ ಮುಂದೇನು ಸಹಿತ ತಾಯಿನ ನೆನೆಸ್ಕೊಂಡು ಒಂದಿಷ್ಟು ನೋವನ್ನು ಕೂಡ ತೋಡ್ಕೊಂಡಿದ್ರು. ಯಾವಾಗ ದರ್ಶನ್ ಅವರು ತಾಯಿಯನ್ನ ಕಾಣ್ತಾರೋ ಆಗ ಸಹಜವಾಗಿ ದರ್ಶನ್ ಅವ್ರನ್ನ ಕಂಡು ಕೂಡಲೇ ಅವ್ರ ತಾಯಿ ಮೀನಾ ತೂಗುದೀಪ್ ಅವರು ಸಹಿತ ಬಿಕ್ಕಿ ಬಿಕ್ಕಿ ಅಳ್ತಾರೆ. ಅವರ ಸಹೋದರಿ ಕೂಡ ಅಳ್ತಾರೆ. ಈಗ ಸಹಜವಾಗಿ ತಾಯಿಯ ಕಣ್ಣೀರನ್ನ ಕಂಡ ದರ್ಶನ್ ಅವರು ಕೂಡ ಕಣ್ಣೀರಾಗ್ತಾರೆ. ಆಗ ಅನಿವಾರ್ಯ ತಾಯಿಯನ್ನ ಅವರೇ ಸಮಾಧಾನ ಪಡಿಸಬೇಕಾದಂತ ಸನ್ನಿವೇಶವೂ ಕೂಡ ಇತ್ತು. ಹೀಗಾಗಿ ತಾವೇ ಸುಧಾರಿಸಿಕೊಂಡು ತದನಂತರದಲ್ಲಿ ತಾಯಿ ಮತ್ತು ಸಹೋದರಿಯನ್ನ ಸಮಾಧಾನ ಪಡಿಸ್ತಾರೆ. ಆಗ ತದನಂತರದಲ್ಲಿ ತಾಯಿ ಮತ್ತೊಂದು ಮಾತನ್ನು ಹೇಳ್ತಾರೆ, ಹೇಗಿದ್ದವನು ಹೇಗಾದೋ ರಾಜಂತರ ಇದ್ದ, ಆದ್ರೆ ಈಗ ನೀನು ಮಾಡಿರ್ತಕ್ಕಂಥ ಒಂದು ಕೆಲಸದಿಂದ ನಿನ್ನ ಈ ಪರಿಸ್ಥಿತಿಯಲ್ಲಿ ನೋಡುವಂತ ದುಸ್ಥಿತಿ ನಮಗೆ ಬಂದು ಒದಗಿದೆ ಅನ್ನುವಂತ ರೀತಿಯಲ್ಲಿ ಮತ್ತೆ ಒಂದು ನೋವನ್ನು ಕೂಡ ತೋಡ್ಕೊಳ್ತಾರೆ. ಆಗ ದರ್ಶನ್ ಅವರು ಸಹಿತ ತಾಯಿಗೆ ಸಮಾಧಾನವನ್ನ ಮಾಡ್ತಾರೆ. ಯಾಕಂದ್ರೆ ತಾಯಿಗೆ ಒಂದಿಷ್ಟು ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂತ ಮಾಹಿತಿ ದರ್ಶನ್ ಅವ್ರಿಗೆ ಸಿಕ್ಕಿತ್ತು. ಹೀಗಾಗಿ ತಾಯಿ ಮುಂದೆ ಹೆಚ್ಚು ನೋವನ್ನ ತೋಡ್ಕೊಳ್ಳಿಲ್ಲ. ಆದ್ರೆ ತಾಯಿಗೆ ಒಂದಿಷ್ಟು ತಾವೇ ಧೈರ್ಯವನ್ನ ಹೇಳುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಒಟ್ಟಾರೆಯಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗಿನಿಂದಲೂ ಸಹಿತ ದರ್ಶನ್ ಅವರು ತಾಯಿಗೋಸ್ಕರ ಹಂಬಲಿಸ್ತಾ ಇದ್ರು. ತಾಯಿ ಬಂದ್ರು. ತಾಯಿ ಬಂದಾದ್ಮೇಲೆ ಒಂದಿಷ್ಟು ಕೊನೆಯಲ್ಲಿ ತಾಯಿಯು ಸಹಿತ ಒಂದಿಷ್ಟು ಧೈರ್ಯದ ಮಾತುಗಳನ್ನ ದರ್ಶನ್ ಅವ್ರಿಗೆ ಹೇಳಿದ್ರು. ಅಂದ್ರೆ ಧೈರ್ಯವನ್ನ ತುಂಬಬೇಕಾಗಿದ್ದಂಥದ್ದು ಅನಿವಾರ್ಯ ಕೂಡ ಇತ್ತು. ಈ ಕೆಲಸವನ್ನ ಅವರು ಕೂಡ ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತು ಒಂದಿಷ್ಟು ಭಾವುಕತೆಯ ಸನ್ನಿವೇಶಕ್ಕೆ ಸಾಕ್ಷಿ ಆಯ್ತು ಅಂತಾನೆ ಹಾಗೆ ಸಂಪರ್ಕದಲ್ಲಿ ಅಮರೇಶ್, ಮತ್ತೆ ನಿಮ್ ಜೊತೆ ಮಾತನಾಡ್ತೀನಿ. ಒಂದು ಕಡೆ ತಾಯಿಯನ್ನ ನೋಡಿದಂತಹ ಸಮಾಧಾನ, ಅದು ಯಾವತ್ತೂ ಅಷ್ಟೇ ಸಮಾಧಾನ ಇಬ್ಬರಿಗೂ ಕೂಡ ಆಗಿದೆ. ಇನ್ನು ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ದರ್ಶನ್ಗೆ ಈಗ ಪಶ್ಚಾತ್ತಾಪ ಕಾಡ್ತಾ ಇದೆಯಾ ಅಂತ. ನನ್ನದು ಸಾಯಿಸುವ ಮನಸ್ಸಲ್ಲ, ಏನೋ ಮಾಡೋದಕ್ಕೆ ಹೋಗಿ ಏನೋ ಆಯ್ತು ಬಿಡಿ ಅಂತ ಹೇಳ್ಕೊಂಡಿದ್ದಾರಂತೆ ದರ್ಶನ್. ನಾನಂತೂ ಕೊಲೆ ಮಾಡಿಲ್ಲ, ಮೇಲೊಬ್ಬ ಇದ್ದಾನೆ ನೋಡ್ಕೋತಾನೆ, ಹೊರಗಡೆ ಹೋದ್ಮೇಲೆ ನಾನು ರೇಣುಕಾಸ್ವಾಮಿ ಕುಟುಂಬನ ಭೇಟಿ ಆಗ್ತೀನಿ, ಸಹಾಯ ಮಾಡ್ತೀನಿ ಅಂತ ಬಳ್ಳಾರಿಯ ಜೈಲು ಸಿಬ್ಬಂದಿಯ ಜೊತೆ ಆರೋಪಿ ದರ್ಶನ್ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದಾರಂತೆ. ಹೀಗೆ ಅಲ್ಲಿ ಸಿಬ್ಬಂದಿ ಇರಬೇಕಾದ್ರೆ ಇಡೀ ದಿನ ಅವ್ರ ಜೊತೆಗೆ ಇರಬೇಕಲ್ಲ, ಯಾರೋ ಮಾತಿಗೆ ಸಿಕ್ಕಂತಹ ಸಂದರ್ಭದಲ್ಲಿ ಈ ಮಾತುಗಳನ್ನು ದರ್ಶನ್ ಆಡಿದ್ದಾರೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಈಗ ಜೈಲು ಸಿಬ್ಬಂದಿಯ ಜೊತೆ ಏನೆಲ್ಲ ಪಶ್ಚಾತ್ತಾಪದ ಮಾತುಗಳು ದರ್ಶನ್ ಅವರದ್ದು? ಅರವಿಂದ್,
ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ್ನಿಂದಲೂ ಸಹಿತ ದರ್ಶನ್ಗೆ ಬಹುಶಃ ಒಂಟಿತನ ಅಂದ್ರೇನು, ನನ್ನವರು ನನ್ನ ಜೊತೆಗೆ ಇಲ್ಲದೆ ಇರುವಾಗ ಯಾವ ರೀತಿ ಮನಸ್ಥಿತಿಗೆ ನಾವು ತಲುಪ್ತೀವಿ ಅನ್ನುವಂಥದ್ದು ದರ್ಶನ್ ಅವರಿಗೆ ಅರಿವಾಗಿದೆ ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಸಿಬ್ಬಂದಿಗಳ ಮುಂದೆ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಯಾಕಂದ್ರೆ ಆ ರೇಣುಕಾಸ್ವಾಮಿ ಕೊಲೆಯನ್ನು ನಾನು ಮಾಡಿಲ್ಲ, ಕೊಲೆ ಮಾಡುವಂತ ಮನಸ್ಸು ನಂದಲ್ಲ, ಆದ್ರೆ ಏನೋ ಮಾಡಕ್ ಹೋಗಿ ಇನ್ನೇನೋ ಆಯ್ತು ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಪಶ್ಚಾತ್ತಾಪದ ಮಾತುಗಳನ್ನಾಡಿದ್ದಾರೆ. ಮತ್ತೊಂದು ಕಡೆಗೆ ತದನಂತರ ಅಂದ್ರೆ ನಾನು ಜೈಲಿಂದ ಬಿಡುಗಡೆ ಆದ್ಮೇಲೆ ರೇಣುಕಾಸ್ವಾಮಿ ಕುಟುಂಬಸ್ಥರನ್ನ ಭೇಟಿ ಮಾಡ್ತೀನಿ, ಅವರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ಮಾತುಗಳನ್ನ ಕೇಳಿದ್ರೆ ದರ್ಶನ್ ಅವ್ರಿಗೆ ನನ್ನವರು ನನ್ನ ಜೊತೆಗೆ ಇಲ್ಲದೆ ಇರುವಾಗ ಯಾವ ರೀತಿ ನೋವಾಗುತ್ತೆ ಅನ್ನುವಂಥದ್ದು ಅರಿವಾಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ತಮ್ಮ ವರ್ತನೆಗಳನ್ನು ಕೂಡ ಬದಲಾಯಿಸಿಕೊಂಡಿದ್ರು. ಹೀಗಾಗಿ ಪಶ್ಚಾತ್ತಾಪದ ಮಾತುಗಳನ್ನು ಈಗ ಜೈಲಿನ ಸಿಬ್ಬಂದಿಗಳ ಮುಂದೆ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ದರ್ಶನ್ ಸ್ವಲ್ಪ ಪಶ್ಚಾತ್ತಾಪದ ಮಾತುಗಳನ್ನು ಆಡಿದ್ದಾರೆ. ಜೈಲಿನ ಜೀವನ ಅವರಲ್ಲಿ ಬದಲಾವಣೆಯನ್ನು ತಂದಿರಬಹುದು.